ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಮಂಡ್ಯ ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂಗೆ, ಮಂಡ್ಯ ಯಾವ್ದಕ್ಕೆ ಸಂಬಂಧಪಟ್ಟಂಗೆ, ಮಂಡ್ಯ ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂಗೆ ಹುಡುಗರು ಸುಮಾರು ಕಮೆಂಟ್ಸ್, ಸುಮಾರು ಒಂದು 200-300 ಕಮೆಂಟ್ಸ್ ಬಂದಿತ್ತು, ಜಾಸ್ತಿ ಕಮೆಂಟ್ಸ್ ಇತ್ತು. ಸೊ ಎಲ್ಲ ಸೇರಿ ಒಂದು ವಿಡಿಯೋ, ಆ ಕಟ್ ಆಫ್ ಯಾರ್ಯಾರು ಹೆಂಗೆ ಮಾರ್ಕ್ಸ್ ತೆಗ್ದಿದ್ದಾರೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ತೆಗ್ದಿರ್ತಕ್ಕಂಥ ರೇಂಜ್ ನೋಡಿಕೊಂಡು, ಸೊ ಅದ್ರದ್ದು ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಈ ವಿಡಿಯೋದಲ್ಲಿ ಏನೇನು ಇರುತ್ತಪ್ಪ ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫುಲ್ ಇನ್ಫಾರ್ಮೇಶನ್, ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ ಪಕ್ಕಾ ಇನ್ಫಾರ್ಮೇಶನ್ ಹೇಳ್ತೀನಿ. ಇನ್ನೊಂದು ಇಂಟರ್ವ್ಯೂನಲ್ಲಿ 3 ಸತಿ ಇಂಟರ್ವ್ಯೂ ಬಂದಿದ್ದೀನಿ, ನಿಮ್ಮ ಮ್ಯಾನೇಜರ್ ಪೋಸ್ಟ್ನೇ. ಈ 3 ಸತಿ ಹೋಗಿ ಬಂದಿರೋ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದೀನಿ. ಇಂಟರ್ವ್ಯೂನಲ್ಲಿ ಯಾವೆಲ್ಲ ಕ್ವಶನ್ಸ್ ಕೇಳ್ತಾರೆ, ಪಕ್ಕಾ ಇನ್ಫಾರ್ಮೇಶನ್, ಪಕ್ಕಾ ಅಂದ್ರೆ ಪಕ್ಕಾ ಇದೇ ಟಾಪಿಕ್ಸ್ ಹೇಳ್ತೀನಿ. ಇದೇ ತರ ಇಂಟರ್ವ್ಯೂ ಇರುತ್ತೆ ಅಂತ ಫೇಸ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ದೀರಾ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಪೇಪರು ಕೈಗೆ ಬಂದಿದ್ರೆ ಅಕ್ಯುರಸಿ ಆಲ್ಮೋಸ್ಟ್ +or-3 ಅಷ್ಟರವರೆಗೂ ಹೇಳ್ಬೋದು. +or-3 ಮಾರ್ಕ್ಸ್ ಇಷ್ಟರವರೆಗೂ ಹೇಳ್ಬೋದು. ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಹೇಳ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ವೇರಿಯೇಷನ್ ಬಂದೇ ಬರುತ್ತೆ. ಹುಡುಗರು ಕೇಳಿದಂಥ ಕ್ವಶನ್ಗಳಲ್ಲಿ ಯಾವ್ಯಾವ ಕ್ವಶನ್ಸ್ ಕಾಂಪ್ಲಿಕೇಟೆಡ್ ಇರ್ತಂಥ ಕ್ವಶನ್ಸ್ನ ಎಲಿಮಿನೇಟ್ ಮಾಡಿ ಇಳಿಸ್ತಾ ಬರ್ಬೇಕಾಗುತ್ತೆ. ಯಾರು ಯಾವ ಈ ಕ್ವಶನ್ ಅಟೆಂಡ್ ಮಾಡಕ್ ಆಗೋದೇ ಇಲ್ಲ, ಸಿಗೋದಿಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಇದೆ ಅಂದ್ರೆ 1 ಮಾರ್ಕ್ ಲೆಸ್ ಆಗುತ್ತೆ. ಇನ್ನೊಂದು ಸಿಗಲ್ಲ ಅಂದ್ರೆ ಇನ್ನೊಂದು ಮಾರ್ಕ್ಸ್ ಲೆಸ್. ಇದೇ ತರ ಲೆಸ್ ಆಗ್ತಾ ಬರುತ್ತೆ. ಎಲ್ಲಿಗೆ ಎಂಡ್ ಆಗುತ್ತೆ, 170ಗೋ 165ಗೋ ಇಷ್ಟು ತೆಗಿಬಹುದು ಅಂತ ಇರುತ್ತಲ್ಲ, ಇಲ್ಲಿಂದ ಇಳಿಸ್ಕೊಂಡ್ಬರ್ಬೇಕಾಗುತ್ತೆ ಕಟ್ ಆಫ್ನ. ಇದು ಪ್ರೊಸೀಜರು. ಸೊ ನೋಡ್ತಾ ಹೋಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ, ರಿಸಲ್ಟು ಇಂಟರ್ವ್ಯೂನಲ್ಲಿ ಏನೇನು ಕೇಳ್ತಾರೆ, ಇಂಟರ್ವ್ಯೂ ಯಾವಾಗಿರುತ್ತೆ, ಏನೇನೆಲ್ಲ ಡಾಕ್ಯುಮೆಂಟ್ ತಗೊಂಡೋಗ್ಬೇಕು, ಇನ್ನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇಷ್ಟರದ್ದು ಸೇರಿ ಒಂದೇ ವಿಡಿಯೋ ಮಾಡ್ತಾ ಇದೀನಿ. ಲೆಂತ್ ಇರುತ್ತೆ ವಿಡಿಯೋ, ಅಷ್ಟು ಕೇಳಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇದು ನಿಮ್ಮ ಚಿಕ್ಕಮಂಗ್ಳೂರು ಡಿಸಿಸಿ ಬ್ಯಾಂಕು ಇದೇ ಪ್ರೊಸೀಜರ್ ಇರುತ್ತೆ. ಇದೇ ಪ್ರೊಸೀಜರ್ ಅಂದ್ರೆ ಇಂಟರ್ವ್ಯೂ ಕತೆ ಇದೇ ಇರುತ್ತೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾತ್ರ ವೇರಿಯೇಷನ್ ಆಗುತ್ತೆ. ನಿಮ್ಮ ಕೊಡಗದು ಅಷ್ಟೇನೆ, ಇಂಟರ್ವ್ಯೂ ಕತೆ ಇದೇ ಇರುತ್ತೆ. ಎಲ್ಲರಿಗೂ ಕೇಳಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಐ ಥಿಂಕ್ ನಿಮ್ಗೆ ಇವಾಗ ಇಂಟರ್ವ್ಯೂಗೆ ಏನೇನು ಅಂತ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನೇನು ಕೇಳ್ತಾರೆ, ಏನು ಎತ್ತ ಅಂತ. ಸಪೋಸ್ ನೀವು ಬೇರೆ ಕಾಂಬಿನೇಷನ್ ಅವರಾಗಿದ್ರೆ ಇದೇ ಬೇಸ್ 100 ಅಲ್ಲ 1000% ಇದೇ ಬೇಸ್. ಇದು ಬೇಸ್ ನಿಮಗೆ, ಇದು ಪಕ್ಕ. ಇದೇ ತರ ಬೇಸ್ ಮೇಲೆ ನಿಮ್ಮ ಯಾವ ಸಬ್ಜೆಕ್ಟ್ ಇದಾವೆ ಆ ಸಬ್ಜೆಕ್ಟ್ ಮೇಲೆ ನೋಟ್ಸ್ ಮಾಡ್ಕೊಳ್ಳಿ. ಅವೇ ಕ್ವಶನ್ಸೇ ಬರ್ತವೆ, ಇವೇ ಬರ್ತವೆ. ಇದಂತೂ ಪಕ್ಕ. ಯಾವುದು ಹಿಸ್ಟ್ರಿ, ಫಿಸಿಕ್ಸು, ಕೆಮಿಸ್ಟ್ರಿ, ಇದು ಬಯಾಲಜಿ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದು 1000% ಪಕ್ಕ. ಯಾಕಂದ್ರೆ ನಾನು ಫೇಸ್ ಮಾಡಿರೋದೇ ಹೇಳ್ತಾ ಇದೀನಿ. ಇದ್ರಲ್ಲಿ ಯಾವುದೇ ಒಂದು ಸಣ್ಣ ಡೌಟ್ ಬೇಡ ನಿಮ್ಗೆ. ಬಟ್ ಬೇರೆ ಸಬ್ಜೆಕ್ಟ್ಸು ನನಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ. ದಯವಿಟ್ಟು ಇದೇ ಪ್ಯಾಟರ್ನ್ ಅಲ್ಲೇ ರೆಡಿ ಮಾಡ್ಕೊಳ್ಳಿ. ಪ್ಯಾಟರ್ನ್ ನಾನು ವರ್ಡ್ ಯೂಸ್ ಮಾಡ್ತಾ ಇದೀನಿ, ಅರ್ಥ ಆಗುತ್ತೆ ಅನ್ಕೊಂತೀನಿ. ಅಷ್ಟು ಮಾತ್ರ ಗೊತ್ತಾಗಬೇಕು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಫೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಗೊತ್ತಾಗಬೇಕು. ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ. ನೆಕ್ಸ್ಟ್ ಇದಾದ ನಂತರದಲ್ಲಿ, ಇಂಟರ್ವ್ಯೂ ಆದ ನಂತರದಲ್ಲಿ ವಿತಿನ್ 3 days ನಲ್ಲಿ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ, ಯಾರ್ಯಾರು ಏನೇನು ಫೈನಲೈಸ್ ಆಗುತ್ತೆ, ತದನಂತರದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಾಕು, ಇಲ್ಲಿಗೆ ಇದು ಎಂಡ್ ಆಗಲಿ. ಇನ್ನ ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ರಿ. ಇನ್ನ ದೊಡ್ಡ ಕತೆ ಕಟ್ ಆಫ್ ಬಗ್ಗೆ ಕೇಳ್ತಾ ಇದ್ರಿ. ಹೇಳ್ತಾ ಹೋಗ್ತೀನಿ ನೋಡ್ರಿ. ಕಟ್ ಆಫ್ ಈಗೆಲ್ಲ ಹುಡುಗರ ಸ್ಕೋರ್ ಗೊತ್ತಾದ್ಮೇಲೆ ಇನ್ನೂ ಸ್ವಲ್ಪ ಪರ್ಫೆಕ್ಷನ್ ಬಂದ್ಬಿಡುತ್ತೆ. ಇಲ್ಲ ಪೇಪರ್ ಕೈಯಲ್ಲಿದ್ರು ಪರ್ಫೆಕ್ಷನ್ ಬಂದ್ಬಿಡುತ್ತೆ, ಪಕ್ಕಾ ಬರುತ್ತೆ. ಪೇಪರ್ ಕೈಯಲ್ಲಿದೆ, ಪೇಪರ್ ಇಲ್ಲದೆ ಇರೋ ಕಾರಣದಿಂದಾಗಿ ಹೇಳ್ತೀನಿ ನೋಡ್ರಿ. ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ಮು ಪ್ಲಸ್ ರೂರಲ್ ಇರ್ತಕ್ಕಂಥವ್ರು 155+ ಯಾರಿದ್ರ, 155+ ಇದು 1000% ಬಂದೇ ಬರುತ್ತೆ. ಯಾರನ್ನೂ ಕೇಳಬೇಡಿ, ಮತ್ತಿನ್ನೇನೇ ಕತೆಗಳು ಹೇಳ್ಬೇಡ್ರಿ. ಇಂಟರ್ವ್ಯೂಗೆ ರೆಡಿಯಾಗಿ. ಇಂಟರ್ವ್ಯೂ ಯಾವಾಗ ಬರುತ್ತೆ ಕೊನೆಯಲ್ಲಿ ಹೇಳ್ತೀನಿ. ಮಿಕ್ಸ್ ಮಾಡ್ಕೊಬೇಡ್ರಿ. ಅರ್ಥ ಆಗ್ತಾ ಇದೆಯಾ? ಮತ್ತೆ ಬೇಡ. ಪಕ್ಕಾ ಇನ್ಫಾರ್ಮೇಶನ್ ಇದು, ಪಕ್ಕಾ 1000% ಪಕ್ಕಾ. 155+ ಯಾರ್ಯಾರು ಸ್ಕೋರಿಂಗ್ ಮಾಡಿದ್ದೀರಾ. ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಬಗ್ಗೆ ಹೇಳ್ತೇನೆ. ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ರೂರಲ್ ಇರ್ತಕ್ಕಂಥವ್ರು 155+ ಸ್ಕೋರಿಂಗ್ ಆಗಿರ್ತಕ್ಕಂಥವ್ರು 1000% ಬರುತ್ತೆ. ಇಂಟರ್ವ್ಯೂಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದೀನಿ. ನೀವು ಇಂಟರ್ವ್ಯೂಗೆ ಏನೇನು ವ್ಯವಸ್ಥೆಗಳು ಬೇಕೋ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ಳಿ. ಇನ್ನೇನು ಮಾತುಕತೆ ಬೇಡ, ಆಯ್ತಾ? ಅಲ್ಲಿಗೆ ಇದ್ರ ಕತೆ ಮುಗೀತು. ನೆಕ್ಸ್ಟ್ ಇನ್ನ ಇದಕ್ಕಿಂತ ಕಮ್ಮಿನ ಇಲ್ಲ ಚಾನ್ಸಸ್ ಇದೆಯಾ? ಒಂದು ಪಾಸಿಬಿಲಿಟಿ. ಹೌದಮ್ಮ, ಇದೆ ಚಾನ್ಸಸ್ ಇಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ.
ಚಾನ್ಸಸ್ ಇದೆ. ಬಟ್ ಹೇಳಕ್ ಬರೋದಿಲ್ಲ. ಯಾವುದಕ್ಕೆ GM ಮಾತ್ರ ನಾನು ಹೇಳ್ತಾ ಇರೋದು. ಇದು ಬರೀ GM ಅಷ್ಟೇ ಮಾತಾಡ್ತಾ ಇದ್ದೀನಿ. ಪ್ಯೂರ್ GM ಆಗಿದ್ರೆ ಇನ್ನು ಪೇಪರು ಮಾಡ್ರೇಟ್ ಆಗಿತ್ತು. ಪೇಪರ್ ಈಸ್ ಮಾಡ್ರೇಟ್, ಯಾವುದೇ ಕಾರಣಕ್ಕೂ ಟಫ್ ಇರಲಿಲ್ಲ, ಹಂಗಂತ ಈಸಿನೂ ಇರಲಿಲ್ಲ. ಮಾಡ್ರೇಟ್ ಪೇಪರ್ ಅಷ್ಟೇ ಅದು. ಅದೊಂದು ಮಾಡ್ರೇಟ್ ಪೇಪರ್ ಆಗಿರೋದ್ರಿಂದಾಗಿ ಈ ಕಟ್ ಆಫ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ಈ ಕಟ್ ಆಫ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಜನರಲ್ ಮೆರಿಟ್ ಆಗಿದ್ರೆ. ಇನ್ನೂ ಒಂದು 2 ಮಾರ್ಕ್ಸ್ ಇಳಿಯೋ ಚಾನ್ಸಸ್ ಇದೆ. ಒಂಚೂರು ಹಂಗೋ ಹಿಂಗೋ ಆಗ್ಬೋದು. ಆದರೆ ಬಟ್ ಅವನ್ನೆಲ್ಲ 1000% ಗ್ಯಾರಂಟಿ ಕೊಡೋಕ್ಕಾಗಲ್ಲ. 1000% ಗ್ಯಾರಂಟಿ ಅಂದ್ರೆ 155 ಪ್ಲಸ್ ಮಾತಾಡಂಗಿಲ್ಲ. ಇನ್ನು ಮುಂದಕ್ಕೆ ಮಾತುಕತೆನೇ ಇಲ್ಲ. ನೆಕ್ಸ್ಟ್ ಇದ್ರ ಕತೆ ಮುಗೀತು, ಆಯ್ತಾ? ಇನ್ನ ಸರ್ ನಾವು 3A ಆಗಿದ್ದೀನಿ, 3B ಆಗಿದ್ದೀನಿ ಅಂತ ಅಂದ್ರೆ 3A 3B 2A 2B ಕ್ಯಾಟಗರಿ ಹುಡುಗರು ಸರ್, ನಾವು ಹುಡುಗರದು ಟೀಮ್ ಇದೆ, ಇದೇನ್ ಕತೆ ಅಂತ ಕೇಳಿದ್ರೆ ಏನು ಅಂತ ಕೇಳಿದ್ರೆ ನೋಡ್ರಪ್ಪ, 150ರಿಂದ 155 ಮಾರ್ಕ್ಸ್ ಯಾರ್ಯಾರು ಬಂದಿದ್ದೀರಾ ಈ ಕ್ಯಾಟಗರಿಲಿ ಇರ್ತಕ್ಕಂಥವ್ರು 150ರಿಂದ 155 ಮಾರ್ಕ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 150ರಿಂದ 155 ಮಾರ್ಕ್ಸ್ ಯಾರ್ಯಾರು ಬಂದಿದ್ದೀರಾ 1000% ಇಂಟರ್ವ್ಯೂ ಬರುತ್ತೆ. ಯಾವುದೇ ಅನುಮಾನ ಬೇಡ. ಮತ್ತಿನ್ಯಾವುದೇ ರೀತಿಯ ಕ್ವಶನ್ಸ್ ರೈಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾವುದೋ 3A 3B 2A 2B ಕ್ಯಾಟಗರಿ ಹುಡುಗರು ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ಹಾಕಿದೀನಿ. 150ರಿಂದ 155 ಕ್ಲೋಸ್, ಮುಂದಕ್ಕೆ ಮಾತುಕತೆ ಇಲ್ಲ. ಇನ್ನ ಇದೇ 3A 3B 2A 2B ಕ್ಯಾಟಗರಿ ಮಹಿಳೆಯರು, ಸರ್ ನಾವು ಮಹಿಳೆಯರಿದ್ದೀವಿ ಹೆಂಗಿದು ಅಂತಂದ್ರೆ 145ರಿಂದ 150 ಮಾರ್ಕ್ಸ್, 145ರಿಂದ 150 ಮಾರ್ಕ್ಸ್. ಅರ್ಥ ಆಗ್ತಾ ಇದೆಯಾ? ಪಕ್ಕನ 100% ಪಕ್ಕ, 1000% ಪಕ್ಕ ಬಂದೇ ಬರುತ್ತೆ. ಯಾವುದೇ ಅನುಮಾನ ಬೇಡ. ಆಯ್ತಾ ಇದೆಯಾ? ಇವೆಲ್ಲ ಪಕ್ಕ ಇರೋವಂಥವು. ಇವೆಲ್ಲ ಓದ್ಕೋಬಹುದು ನೀವು ಧೈರ್ಯವಾಗಿ. ಮುಂದಿನ ಪ್ರಿಪರೇಷನ್ಸ್ ಅರ್ಥ ಆಗುತ್ತಲ್ಲ, ಮಾಡ್ಕೋಬಹುದು. ನಿಮ್ಮ ಪಾಡ್ ನಿಮ್ದು ಮಾಡ್ಕೋಬಹುದು, ಯಾವುದೇ ಸಮಸ್ಯೆ ಇಲ್ಲ. ಅದೇ ಈ 2A 3A 3B ಇಷ್ಟಿರ್ಲೇಬೇಕು. ಅದೇ ನಾನು 2A 2B ಕ್ಯಾಟಗರಿ 1 ನಮಗೆ ರೂರಲ್ಲು ಇದೆ ಸರ್, ರೂರಲ್ಲು ಇದೆ, ಕನ್ನಡ ಮೀಡಿಯಂ ಇದೆ. ಯಾವುದಕ್ಕೆ 2Aಗೂ ಇದೆ 2Bಗೂ ಇದೆ. ಕ್ಯಾಟಗರಿ 1 ಮಹಿಳೆಯರು ನಾವು ರೂರಲ್ ಇದೆ, ಕನ್ನಡ ಮೀಡಿಯಂ ಇದೆ. ಇವೆಲ್ಲ ಇದಾವೆ ಸರ್. ಏನಾದ್ರು ಇನ್ನೂ ಇಳಿಯುತ್ತಾ ಅಂದ್ರೆ ಹೌದಮ್ಮ ಇಳಿಯುತ್ತೆ, 100% ಇಳಿಯುತ್ತೆ. 140 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು 2Aಗೆ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ, ಇಲ್ಲಿ ಬರಿತೀನಿ ನೋಡ್ರಿ. 140 ಯಾರ್ಯಾರಿಗೆ ಅಂದ್ರೆ 2A ಮಹಿಳೆ, 2B ಮಹಿಳೆ, 2A ಮಹಿಳೆ 2B ಮಹಿಳೆ, ಕ್ಯಾಟಗರಿ 1 ಮಹಿಳೆ, ಜೊತೆನಲ್ಲಿ ರೂರಲ್ ಇದ್ರೆ 140 ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದಮ್ಮ, ಯಾವುದೇ ರೀತಿ ಅನುಮಾನ ಬೇಡ. ಈ ಕಂಡೀಷನ್ ಸಪ್ಲೈ ಇದೆ. ಯಾಕೆ 2Aಗೆ ಯಾಕೆ ಹೇಳ್ತಾ ಇದ್ದೀರಾ? ನಾವೇನ್ ಮಾಡಿದ್ದು ಅಂದ್ರೆ ಏನು ಮಾಡೋದೇನು ಇಲ್ಲಮ್ಮ. 2A ನಲ್ಲಿ ರಿಸರ್ವೇಶನ್ಗೆ ಇದು ಜಾಸ್ತಿ ಇದೆ, 15% ಜಾಸ್ತಿ ಇದೆ. 2B ನಲ್ಲಿ ಕಾಂಪಿಟೇಷನ್ ಇರೋದ್ರಲ್ಲಿ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಕ್ಯಾಟಗರಿ 1 ನಲ್ಲಿ ಕಟ್ ಆಫ್ ಕಮ್ಮಿ ನಿಲ್ಲುತ್ತಮ್ಮ, ತುಂಬಾ ಕಡಿಮೆ ನಿಲ್ಲುತ್ತೆ. ಇರೋದ್ರಲ್ಲಿ ಕಮ್ಮಿ ನಿಲ್ಲುತ್ತೆ. ಮಹಿಳೆಯರು 2A ರೂರಲ್ಲು 2B ರೂರಲ್ಲು ಕ್ಯಾಟಗರಿ 1 ರೂರಲ್ ಇದ್ರೆ 140 ಇದ್ರೂ ಬರುತ್ತೆ, 100% ಬರುತ್ತೆ. ಅದೇ ಸರ್ ನಮ್ 2A 2B 3A 3B ಇದೆಲ್ಲಾನು PH ಇದೆ ಸರ್. PH ಇದೆ ಅಂದ್ರೆ 130 ಪ್ಲಸ್ ಇದ್ರೂ ಸಾಕಮ್ಮ. ಇಷ್ಟು ಕ್ಯಾಟಗರಿಗೆ PH ಇದೆ ಸರ್, PH ಇದೆ. ಇವ್ರ ಕತೆ ಏನು ಅಂದ್ರೆ ಹುಡುಗರಾಗಿರ್ಲಿ ಹುಡುಗಿರಾಗಿರ್ಲಿ 130 ಪ್ಲಸ್ ಇದ್ರೂ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. PH ಇದ್ರೆ ಮಾತ್ರ, ಫಿಸಿಕಲಿ ಡಿಸೇಬಲ್ಡ್ ಅಂತ ಕರೀತಾರಲ್ಲ, ಈ ಕ್ಯಾಟಗರಿ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಅಂದ್ರೆ ಕಟ್ ಆಫ್ ನಿಲ್ತಕ್ಕಂಥ ಅಡ್ವಾಂಟೇಜು 130 ಪ್ಲಸ್ ಇದ್ರೆ 100% ಬರುವ ಚಾನ್ಸಸ್ ಇರುತ್ತೆ. ದಯವಿಟ್ಟು ಓದ್ಕೊಳ್ರಪ್ಪ, ಎಲ್ಲರೂ ಒಳ್ಳೇದಾಗ್ಲಿ, ವ್ಯವಸ್ಥೆ ಮಾಡ್ಕೊಳ್ರಿ, ಕಾಯಕ್ ಹೋಗ್ಬೇಡ್ರಿ, ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಇದ್ರ ಕಥೆನೂ ಮುಗೀತು. ಇನ್ನ SC ಮತ್ತು ST, ಇನ್ಯಾವುದು SC ಮತ್ತು ST ಕತೆ ನೋಡ್ತಾ ಹೋಗೋಣ. SC ಮತ್ತು ST ಹುಡುಗರ್ದು ಅಂತ ಕೇಳಿದ್ರೆ 145, SC ST ಹುಡುಗರ್ದು ಅಂತ ಕೇಳಿದ್ರೆ 145 ಇಂದ 150 ವರ್ಗು 1000% ಗ್ಯಾರಂಟಿ ಇಟ್ಕೋಬಹುದು. ಯಾರು ಮಾತಾಡಂಗಿಲ್ಲ, ಕೇಳ್ಗಿಳೋದು ಏನೂ ಇಲ್ಲ. ಮುಂದೆ ಕೆಲಸ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ಬೋದು, ಬರುತ್ತೆ. 100% ಬಂದೇ ಬರುತ್ತೆ. ಇನ್ನೂ ಇಳಿಯೋ ಚಾನ್ಸಸ್ ಇದೆಯಾ? ಚಾನ್ಸಸ್ ಇದೆ. ಇನ್ನೂ ಒಂದು 2 ಮಾರ್ಕ್ಸ್ ಬೇಕಾದ್ರೆ ಕಡಿಮೆ ಹಾಕೊಳ್ರಿ. ಇನ್ನೂ ಒಂದು 2 ಮಾರ್ಕ್ಸ್ 143 ವರ್ಗೂ ಬೇಕಾದ್ರೂ ಹಾಕೋಬಹುದು, ಬರುವ ಚಾನ್ಸಸ್ ಇದ್ದೇ ಇದೆ. ಅದೇ SC ಮಹಿಳೆಯರು ಮತ್ತು ST ಮಹಿಳೆಯರು ಅಂದ್ರೆ 140 ಇಂದ 145 ವರ್ಗು ಇಕ್ಕೋಬಹುದು. ಇನ್ನೂ ಸ್ವಲ್ಪ ಕಡಿಮೆಗೆ ಹಾಕೋಬಹುದು. ಮಹಿಳೆಯರು SC ST ಮಹಿಳೆಯರು ಅಂತಂದ್ರೆ ಇನ್ನೂ 1-2 ಮಾರ್ಕ್ಸ್ ಕಡಿಮೆ ಹಾಕೊಳ್ರಿ, ಆಯ್ತಾ? ಅದೇ ಈಗ ಇನ್ನೊಂದು ಸ್ಟೆಪ್ ಬರ್ತೀರಾ, ಸರ್ ನಮ್ದು SC ರೂರಲ್ ಎಲ್ಲ ಇದೆ, ಕನ್ನಡ ಮೀಡಿಯಂ ಇದೆ, ಹೆಂಗೆ ಏನು ಇನ್ನೂ ಇಳಿಯುತ್ತಾ? 140 ವರ್ಗೂ ಇಳಿಯೋ ಚಾನ್ಸಸ್ ಇದೆಯಪ್ಪ.
SC ST ಹುಡುಗರದ್ದು ಬಗ್ಗೆ, ಹುಡುಗರದ್ದು ರೂರಲ್ಲು ಕನ್ನಡ ಮೀಡಿಯಂ ಇದೆ, ಹುಡುಗರದ್ದು ರೂರಲ್ಲು ಕನ್ನಡ ಮೀಡಿಯಂ ಇದೆ ಅಂದ್ರೆ 140 ವರೆಗೂ ಇಳಿಯೋ ಸಾಧ್ಯತೆ ಇದೆ. ವೇರಿಯೇಷನ್ ಆಗುತ್ತೆ, ಅಕ್ಯುರಸಿ ಬರಲ್ಲ. ಅಕ್ಯುರಸಿ ಪೇಪರ್ ಕೈಯಲ್ಲಿದ್ರೆ ಏನಾದ್ರು ಹೇಳ್ಬೋದು, ಚಾನ್ಸಸ್ ಹೇಳ್ಬೋದು. ಕ್ಯಾಟಗರಿಗಳು ಅಕ್ಯುರಸಿ ಹೇಳೋದು ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ. ಜನರಲ್ ಮೆರಿಟ್ ಒಂದು ಮಾತ್ರ ಪಕ್ಕಾ ಹೇಳ್ಬೋದು, ಜನರಲ್ ಮೆರಿಟ್ ಬಿಟ್ಟು ಬೇರೆ ಹೇಳೋದು ಬಹಳ ಕಷ್ಟ. ಅರ್ಥ ಆಗ್ತಾ ಇದೆಯಾ? ಇವೆಲ್ಲ ಪ್ರೆಡಿಕ್ಷನ್ಸ್ ಅಷ್ಟೇನೆ. ಇನ್ನ SC ST ನಲ್ಲಿ ಸರ್ ನಮ್ದು ಮಹಿಳೆಯರಾಗಿದ್ದೀವಿ, ಮಹಿಳೆಯರ್ನಲ್ಲಿ ನಮ್ದು ರೂರಲ್ಲು ಪ್ಲಸ್ ಕನ್ನಡ ಮೀಡಿಯಂ ಇದೆ, ರೂರಲ್ ಪ್ಲಸ್ ಕನ್ನಡ ಮೀಡಿಯಂ ಇದೆ ಅಂದ್ರೆ 135 ಪ್ಲಸ್ ಮೇಲೇನೋ ಹಾಕೋಬೋದಮ್ಮ. ಏನು SC ST ಮಹಿಳೆಯರಿಗೆ ರೂರಲ್ ಇರಬೇಕು, ರೂರಲ್ ಜೊತೆ ಕನ್ನಡ ಮೀಡಿಯಂ ಇರಬೇಕು. ಈ ತರದವರು ಇಷ್ಟು ಕ್ಯಾಟಗರಿ ಇತ್ತು, ಇಷ್ಟೆಲ್ಲ ಪ್ರಿವಿಲೇಜ್ ಇತ್ತು ಅಂದ್ರೆ 135 ಪ್ಲಸ್ ಇರೋರ್ಗೂ ಬರುತ್ತೆ ಸರ್. ಮತ್ತೆ SC ST ಮತ್ತೆ PHU ಇದೆ ಸರ್, ರೂರಲ್ ಇದೆ, ಕನ್ನಡ ಮೀಡಿಯಂ ಇದೆ, ಎಲ್ಲ ಇದೆ ಅಂದ್ರೆ 125 ಪ್ಲಸ್ ಹಾಕೊಂಡ್ರು ಬರುತ್ತೆ ಮಹಿಳೆಯರಿಗೆ ಮಾತ್ರ. ಸೊ ಇದಿನ್ನೂ ಹೋಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇದಿಷ್ಟನ್ನ ಪ್ರಿಡಿಕ್ಷನ್ ಅರ್ಥ ಆಯ್ತಲ್ಲ? ಇದಿಷ್ಟು ಪ್ರಿಡಿಕ್ಷನ್ಸ್ ಇರ್ತಕ್ಕಂಥವ್ರು ಇಂಟರ್ವ್ಯೂಗೆ ರೆಡಿ ಆಗ್ರಿ. ಟಾಪಿಕ್ ವೈಸ್ ಟಾಪಿಕ್ ಹೇಳಿದ್ನಲ್ಲ, ಆ ಟಾಪಿಕ್ ಪ್ರಿಡಿಕ್ಷನ್ ಇಟ್ಕೊಂಡು ರೆಡಿ ಆಗ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಯಾವುದು ಲಾಸ್ಟ್ ಟಾಪಿಕ್ ರಿಸಲ್ಟ್ ಯಾವಾಗ ಅಂತ ಅಂದ್ರೆ, ಹಳೆ ಕತೆ ನೋಡ್ತಾ ಹೋಗೋದಾದ್ರೆ ಹಳೆ ಕತೆ ಮೇಲೆ ಹೇಳ್ಬೇಕು, ಹೊಸ ಕತೆಗಳು ಯಾವ ಹೇಳಕ್ಕಾಗಲ್ಲ. ಹಳೆ ಕತೆ ಸುಮಾರು ವರ್ಷದ ಕತೆಗಳು ನೋಡೋದಾದ್ರೆ ಅವ್ರು ಎಕ್ಸಾಮ್ ಮಾಡಿದ ಡೇಟಿಂದ 1 ತಿಂಗಳಿನಿಂದ 1.5 ತಿಂಗಳಿನ ಒಳಗಡೆ ರಿಸಲ್ಟ್ ಅನೌನ್ಸ್ ಮಾಡ್ಕೊಡ್ತಾರೆ. ಪಕ್ಕಾ ಇನ್ಫಾರ್ಮೇಶನ್ ಇದು ಮಾಡ್ಕೊಡ್ತಾರೆ. ಹಳೆ ಕತೆ ನಾನು ಹೇಳ್ತಾ ಇರೋದು ಹಳೆ ಕತೆ. ಮಂಡ್ಯದವ್ರು ಹಂಗೆ ಮಾಡ್ತಾರ ಗೊತ್ತಿಲ್ಲ. ಇನ್ ಜನರಲ್ ಪಕ್ಕಾ ಇನ್ಫಾರ್ಮೇಶನ್, ಇನ್ ಜನರಲ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಹೇಳಿದ್ರಲ್ಲ ಅನ್ಬಾರ್ದು. ಇನ್ ಜನರಲ್ ಆಗಿ ಮಾತಾಡೋದಾದ್ರೆ 1-1.5 ತಿಂಗಳೊಳಗಡೆ ಪಕ್ಕಾ ರಿಸಲ್ಟ್ ಅನೌನ್ಸ್ ಮಾಡ್ಕೊಡ್ತಾರಮ್ಮ. ಪಕ್ಕಾ 100% ರಿಸಲ್ಟ್ ಅನೌನ್ಸ್ ಆಗುತ್ತೆ 1ರಿಂದ 1.5 ತಿಂಗಳು ಅಂದ್ರೆ ಫೆಬ್ರವರಿ 10ನೇ ತಾರೀಕಲ್ಲಿ ಏನಪ್ಪಾ ನಿಮ್ದೆಲ್ಲ ಪ್ರೋಸೆಸ್ ಮುಗ್ದಿದ್ದು ಎಲ್ಲ ಹೋಗಿ ಕೂತಿರ್ತವೆ ಅಂದ್ರೆ ಮಾರ್ಚ್ 15ನೇ ಡೇಟ್ ಒಳಗಡೆ ರಿಸಲ್ಟ್ ಅನೌನ್ಸ್ ಆಗೋ ಎಲ್ಲಾ ಚಾನ್ಸಸ್ ಇರುತ್ತೆ. ಇದು ಪ್ರಿಡಿಕ್ಷನ್ ಅಥವಾ ಪ್ರಾಬಬಿಲಿಟಿ ಅಷ್ಟೇನೆ. ಆಗ್ಲಿಲ್ಲ ಅನ್ಬಾರ್ದು, ಮತ್ತೆಲ್ಲರೂ ಆಗಿಲ್ಲ ಅಂದ್ರೆ ಮತ್ತೆ ಆಗ್ಲಿಲ್ಲ ಅನ್ಬಾರ್ದು. ಆ ವರ್ಡ್ ಯೂಸ್ ಮಾಡ್ಬೋದು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇರೋ ಹುಡುಗರೆಲ್ಲರೂ ಏನ್ ಬೇಕಾದ್ರೂ ಆಗ್ಬೋದು. ಇನ್ನು 3 ತಿಂಗಳಾಗ್ಬೋದು, ಇನ್ನು 6 ತಿಂಗಳಾಗ್ಬೋದು. ನಿಮ್ಮ ಚಿತ್ರದುರ್ಗದ 1 ವರ್ಷ ಆಗಿತ್ತು. ಇವೆಲ್ಲ ಕಥೆಗಳು ಇರ್ತವೆ. ಇನ್ ಜನರಲ್ ಮಾತಾಡೋದಾದ್ರೆ ನಾನು ಅಂದಾಜ್ ಮೇಲೆ ಹೇಳಿ ಸರ್ ಅಂದ್ರೆ ಹಿಂದೆ ನಡೆದಿರ್ಕೊಂಡ್ಬಂದಂತ ಘಟನೆಗಳು ನೋಡ್ತಾ ಹೋದ್ರೆ 1.5 ತಿಂಗಳಲ್ಲಿ ಅನೌನ್ಸ್ ಮಾಡ್ಕೊಡ್ತಾರೆ. ಅದಾದ ನಂತರದಲ್ಲಿ ಫೈನಲ್ ಆಗಿ ರಿಸಲ್ಟ್ ಅನೌನ್ಸ್ ಮಾಡ್ಬಿಟ್ಟು 15 ದಿನದ ಗ್ಯಾಪ್ ಕೊಟ್ಟು ಇಂಟರ್ವ್ಯೂಗೆ ಲೆಟರ್ ಕಳಿಸ್ತಾರೆ ಮನೆಗೆ. ಇಂಟರ್ವ್ಯೂಗೆ 1:5 ನಲ್ಲಿ ಎಲ್ಲ ರೆಡಿ ಮಾಡ್ಬಿಟ್ಟು ಇಂಟರ್ವ್ಯೂಗೆ ಲೆಟರ್ ಕಳಿಸ್ತಾರೆ. ನಿಮ್ಮ ಫೋನ್ಗೆ ಮೆಸೇಜ್ ಬರುತ್ತಮ್ಮ. ಫೋನ್ಗೆ ಮೆಸೇಜ್ ಬರುತ್ತೆ. ನಿಮ್ಮ ರಿಸಲ್ಟ್ ಶೀಟ್ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಇಂಡಿವಿಜುವಲ್ ಆಗಿ ಬಿಡ್ತಾರೆ. ಹಿಂದೆ ಎಲ್ಲ ಇಂಡಿವಿಜುವಲ್ ಆಗಿ ಬಿಡ್ತಾ ಇದ್ರು, ಈಗ ಏನ್ ಮಾಡ್ಕೋತಾರೋ ನಂಗೆ ಗೊತ್ತಿಲ್ಲ. ಅಪೆಕ್ಸ್ ಮಾತ್ರ ಎಲ್ಲ ಬಿಟ್ಟಿದ್ದಾರೆ. ಬಟ್ ಹಿಂದೆ ಆಗಿರ್ತಕ್ಕಂಥ ಬ್ಯಾಂಕ್ಗಳು ಎಲ್ಲಾನು ಇಂಡಿವಿಜುವಲ್ ಆಗಿ ನಮ್ಮ ರಿಜಿಸ್ಟರ್ ನಂಬರ್ ಒತ್ತಿದ್ರೆ, ನಮ್ಮ ರಿಜಿಸ್ಟರ್ ನಂಬರು ಅದನ್ನ ಒತ್ತಿದ್ರೆ ಸಾಕು, ಡೇಟ್ ಆಫ್ ಬರ್ತ್, ರಿಜಿಸ್ಟರ್ ನಂಬರ್, ಡೇಟ್ ಆಫ್ ಬರ್ತ್ ಒತ್ತಿದ್ರೆ ನಮ್ಮ ಕ್ಯಾಟಗರಿ ಕಟ್ ಆಫ್ ಎಷ್ಟಿಗೆ ನಿಂತಿದೆ, ನಮ್ಮ ಸ್ಕೋರ್ ಎಷ್ಟಾಗಿದೆ, ನಮ್ಮ ಕ್ಯಾಟಗರಿ ಕಟ್ ಆಫ್ ಎಷ್ಟಿಗೆ ನಿಂತಿದೆ, ಇವರು ಎಲಿಜಿಬಲ್, ನೀವು ಎಲಿಜಿಬಲ್ ಇದ್ರೆ ಅಂತಿರ್ತಿತ್ತು. ಕೆಳಗಡೆ ಡೌನ್ಲೋಡ್ ಇಂಟರ್ವ್ಯೂ ಲೆಟರ್ ಅಂತ ಇರ್ತಾಯಿತ್ತು. ಇಲ್ಲಿ ಕ್ಲಿಕ್ ಮಾಡ್ದ ಅಂದ್ರೆ ಇಲ್ಲಿ ಲೆಟರ್ ಬರ್ತಾಯಿತ್ತು. ಮನೆಗೆ ಒಂದು ಲೆಟರ್ ಕಳಿಸಿರೋರು. ಈ ಲೆಟರ್ ತಗೊಂಡು ಅವ್ರು ಹೇಳಿದ ದಿನ ಎಲ್ಲ ಡಾಕ್ಯುಮೆಂಟ್, ಏನೇನು ಡಾಕ್ಯುಮೆಂಟು, SSLC ಮಾರ್ಕ್ಸ್ ಕಾರ್ಡ್, SSLCದು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ನಿಮ್ಮದು ಯಾವುದು ಕಂಪ್ಯೂಟರ್ ಸರ್ಟಿಫಿಕೇಟು, ಇದಿಷ್ಟು ಎಲ್ಲ ಒರಿಜಿನಲ್ಸ್ ತೆಗೆದುಕೊಂಡು ಹೌದು ಅಟೆಸ್ಟೇಷನ್ ಏನೇನೋ ಹೇಳಿರ್ತಾರೆ. ಇಷ್ಟು ಸೆಟ್ ಅಟೆಸ್ಟೇಷನ್ ಅಟೆಸ್ಟೇಷನ್ ಗೆಜೆಟೆಡ್ ಆಫೀಸರಿಂದ ಅಟೆಸ್ಟೇಷನ್ ಮಾಡಿಸ್ಕೊಂಬರ್ಬೇಕು ಅಂತ. ಪ್ಲಸ್ ನಡತೆ ಪ್ರಮಾಣ ಪತ್ರ ಅಂತ ಬರುತ್ತೆ. ಇವರು ಉತ್ತಮರು ಅಂತೇಳಿ ನಿಮ್ಮ ಗೆಜೆಟೆಡ್ ಆಫೀಸರ್ಸ್ ಅಥವಾ MLAಗಳು ಕಾರ್ಪೊರೇಟರ್ ಹತ್ರ 2 ನಡತೆ ಪ್ರಮಾಣ ಪತ್ರ ಬೇಕಾಗುತ್ತೆ. 2 ನಡತೆ ಪ್ರಮಾಣ ಪತ್ರ ತಗೊಂಡು ನೀವು ಇಂಟರ್ವ್ಯೂ ದಿನ ಹೋದ್ರೆ, ಹಳೆ ಕತೆ ನಾನು ಹೇಳ್ತಾ ಇರೋದು, ಇವ್ರು ಹೆಂಗ್ ಮಾಡ್ತಾರೋ ಇವ್ರ ಕತೆ ನಂಗೆ ಗೊತ್ತಿಲ್ಲ. ಏನ್ ಬೇಕಾದ್ರೂ ಮಾಡ್ಬೋದು. ನಾರ್ಮಲ್ ಒಂದೇ ಪ್ರೊಸೀಜರ್ ಇರುತ್ತೆ. ಇದನ್ನ ತಗೊಂಡು ಹೋದ್ರೆ ಇಂಟರ್ವ್ಯೂದಲ್ಲಿ ಫಸ್ಟ್ ಚೆಕ್ ಮಾಡ್ತಾರೆ. ಫಸ್ಟ್ ನಿಮ್ ಡಾಕ್ಯುಮೆಂಟ್ ಚೆಕ್ ಮಾಡ್ಕೋತಾರೆ. ಎಲ್ಲ ಡಾಕ್ಯುಮೆಂಟ್ ಪ್ರತಿಯೊಂದು ಚೆಕ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣನೇ ಇಂಟರ್ವ್ಯೂ ಕಮಿಟಿ ಇರುತ್ತೆ. ಕಮಿಟಿ ಒಳಗಡೆ ಬಿಡ್ತಾರೆ. ಕ್ವಶನ್ಸ್ ಎಲ್ಲ ಕೇಳಿ ಫೈನಲೈಸ್ ಮಾಡಿ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಇದು ಪ್ರೊಸೀಜರ್, ಪಕ್ಕಾ ಪ್ರೊಸೀಜರು. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಕೊಡಗು ಎಕ್ಸಾಮ್ ಇದೆ. ಕೊಡಗು ಎಕ್ಸಾಮ್ ಮೇಲೆ ಫೋಕಸ್ ಮಾಡ್ರಿ. ಚಿಕ್ಕಮಂಗ್ಳೂರು ಎಕ್ಸಾಮ್ಸು ಇರುತ್ತೆ. ಕೇಳ್ತಾ ಇರ್ತಾರೆ ಡೇಟ್ ಹೆಂಗ್ ಗೊತ್ತಾಗುತ್ತೆ? ಚಿಕ್ಕಮಂಗ್ಳೂರು ಡೇಟು ಅಂತಾರೆ. ಹೆಂಗೆ ಗೊತ್ತಾಗಲ್ಲ, ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಅಲ್ಲಿ ಯಾರು ಇರ್ತೀರಾ? ಚಿಕ್ಕಮಂಗ್ಳೂರಿನಲ್ಲಿ ಯಾರು ಪ್ರೆಸೆಂಟ್ಲಿ ಇದ್ದೀರಾ? ಚಿಕ್ಕಮಂಗ್ಳೂರು DCC ಬ್ಯಾಂಕ್ಗೆ ದಯವಿಟ್ಟು ಹೋಗ್ರಿ. ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚ್ ಅಂತ ಇರುತ್ತೆ. ಅಲ್ಲಿ ಎಲ್ಲ ಆಫೀಸಲ್ಲೂ ಅಡ್ಮಿನಿಸ್ಟ್ರೇಷನ್ ಬ್ರಾಂಚ್ ಇರುತ್ತೆ. ಆ ಬ್ರಾಂಚಲ್ಲಿ ಹೋಗಿ, ಸರ್ ದಯವಿಟ್ಟು ಎಕ್ಸಾಮ್ ಯಾವಾಗ ಮಾಡ್ತೀರಾ ಸರ್ ಅಂತ ಕೇಳಿದ್ರೆ ಅವ್ರು
ಕೇಳ್ತಾರೆ, ಅನೌನ್ಸ್ ಮಾಡ್ತೀವಪ್ಪ ವೆಬ್ಸೈಟಲ್ಲಿ ಅಂದರೆ ಸರ್ ಒಂದು ಟೈಮ್ ಟೇಬಲ್ ಹಾಕೊಂಡು ಓದಲಿಕ್ಕೆ ಅನುಕೂಲ ಆಗುತ್ತೆ, ನಿಮ್ಮ ಕೈ ಮುಗಿತೀವಿ, ದಯವಿಟ್ಟು ನಮ್ಗೆ ಇದೊಂದು ಅನುಕೂಲ ಮಾಡಿಕೊಡಿ, ಎಕ್ಸಾಮ್ ಡೇಟ್ ಯಾವ ಮಂತಲ್ಲಿ ಅಂದರೆ ಒಂದು ಹಿಂಟ್ ಕೊಡ್ತಾರೆ ಅಷ್ಟೇ. ಡೇಟ್ ಯಾವುದೇ ಕಾರಣಕ್ಕೂ ಅವ್ರು ಬಾಯ್ ಬಿಡಲ್ಲ, ಹಿಂಟ್ ಕೊಡ್ತಾರೆ. ಮಾರ್ಚಲ್ಲಿ ಆಗ್ಬೋದೇನಪ್ಪ, ಇಲ್ಲ ಏಪ್ರಿಲ್ ಆಗ್ಬೋದು ಕಣ್ರೆ, ಈ ಮೇನಲ್ಲಿ ಆಗ್ಬೋದು ಅಂತನೋ, ಇಲ್ಲ ಇದೇ ಮಂತ್ ಅಂತನೋ ಏನೋ ಒಂದು ಹೇಳ್ತಾರೆ. ಓದ್ಕೊಳ್ರಿ ಇನ್ನು ಒಂದೂವರೆ ತಿಂಗಳಲ್ಲಿ ಇರ್ಬೋದು ಏನೋ, ನೋಡ್ರಿ ಓದಂಗಿರೋ ಓದ್ಕೊಳ್ರಿ ಅಂತ ಈ ಥರ ಹೇಳ್ತಾರೆ. ಅವಾಗ ಅಂದಾಜು ಫಿಕ್ಸ್ ಮಾಡಿಕೊಂಡು ಬಂದು ಆ ಟೈಮ್ ಟೇಬಲ್ ಹಾಕ್ಕೊಳ್ರಿ. ಅವ್ರು ಯಾವ ಮಂತ್ ಹೇಳ್ತಾರೋ ಟೈಮ್ ಟೇಬಲ್ ಹಾಕ್ಕೊಳ್ರಿ, ಸಬ್ಜೆಕ್ಟ್ ವೈಸು ಟೈಮ್ ಟೇಬಲ್ ಹಾಕೊಂಡು ಕೂತ್ಕೊಂಡು ಅಚ್ಚುಕಟ್ಟಾಗಿ ಫಸ್ಟ್ ದಯವಿಟ್ಟು ಕನ್ನಡ ಫಸ್ಟ್ ಓದಿ. ಪದೇ ಹೇಳ್ತಾ ಇದ್ದೀನಿ, ಕನ್ನಡ ಫಸ್ಟ್ ಓದಿ. ಕನ್ನಡ ಯಾವ ಬುಕ್ಕಲ್ಲಿ ಇರೋದು ಬರೋದಿಲ್ಲ, ಇದೇ ಆ ಲೈನ್ ಟು ಲೈನ್ ಬರುತ್ತಾ, ಖಂಡಿತವಾಗ್ಲೂ ಬರಲ್ಲಪ್ಪ. ಪದೇ ಹೇಳ್ತಾ ಇದ್ದೀನಿ, ಆ ಥೀಮ್ ಬರುತ್ತಾ 100% ಬರುತ್ತೆ. ಅದ್ರಲ್ಲಿರ್ತಕ್ಕಂಥ ಥೀಮ್ನೇ ತಗೋಬೇಕು. ಗುಣಸಂಧಿ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ನಿಮ್ ಬುಕ್ಕಲ್ಲಿರೋದು ಬಂದಿಲ್ಲ ಆ ಮಾತು ಯಾರು ಹೇಳ್ಬಾರ್ದು, ಅದು ಲಕ್ಷಣ ಅಲ್ಲ. ಅದು ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ ಬರಲೇಬೇಡಿ. ಇಲ್ಲ ಅಂದ್ರೆ ನಿಮ್ಗೆ ಓದಕ್ ಬರ್ಲಿಲ್ಲ ಅಂದ್ರೆ ದಯವಿಟ್ಟು ಬರಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಾ ಇದೆಯಾ? ಎಲ್ಲ ಪ್ರತಿಯೊಂದನ್ನು ಆ ಥೀಮ್ನ ತಗೋಬೇಕು, ಥೀಮ್ನ ಇಟ್ಕೋಬೇಕು. ತತ್ಪುರುಷ ಸಮಾಸ ಅಂತಂದ್ರೆ ಆ ಡೆಫಿನಿಷನ್ ಗೊತ್ತಿರಬೇಕು. ಹಂಗ ತತ್ಪುರುಷ ಸಮಾಸಕ್ಕೆ ಟ್ರಿಕ್ ಗೊತ್ತಿರಬೇಕು. ಏನು ವಿಭಕ್ತಿ ಪ್ರತ್ಯಯ ಬಂದ್ರೆ ಅದು ಅಂತ ಯಾವುದು ತತ್ಪುರುಷ ಸಮಾಸ ಅಂತ. ಕರ್ಮಧಾರಯ ಸಮಾಸ ಅಂದ್ರೆ ವಿಶೇಷ ಬಂತು ಅಂದ್ರೆ ಮುಗಿದೋಯ್ತು. ಈ ತರ ಟ್ರಿಕ್ಸ್ ಇರ್ತವೆ, ಅವನ್ನ ಕಲ್ತ್ಕೊಂಡಿರ್ಬೇಕು. ಡೆಫಿನಿಷನ್ಗಳು ಗೊತ್ತಿರಬೇಕು. ಡೆಫಿನಿಷನ್ಗಳು ಇದು ಎಕ್ಸಾಮಿನೇಷನ್ ಕೂತ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು. ಕೂತ್ಕೊಂಡು ನೀವು ಇಂಪ್ಲಿಮೆಂಟೇಷನ್ ಮಾಡಬೇಕು. ಕೂತ್ಕೊಂಡು ಅಲ್ಲಿ ನಿಧಾನಕ್ಕೆ ಬಿಡಿಸ್ತಾ ಬರಬೇಕು. ಕನ್ನಡದ ಸಂಪೂರ್ಣವಾದಂಥ ಜ್ಞಾನ ನಿಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಗ್ತಾ ಇದೆಯಾ? ನೀವು ಈ ಬುಕ್ಕಲ್ಲಿ ಬಂದಿತ್ತಾ, ಈ ಬುಕ್ಕಲ್ಲಿ ಈ ಎಕ್ಸಾಂಪಲ್ ಬಂದಿತ್ತಾ, ಇದಕ್ಕೆ ಬರ್ಲಿಲ್ವಲ್ಲ, ಇದ್ಯಾಕೆ ಈ ಎಕ್ಸಾಂಪಲ್ ಬರ್ಲಿಲ್ವಲ್ಲ, ಅನ್ಯದೇಶ ಶಬ್ದ ನೀವು ಕೊಟ್ಟಿದ್ದು ಬಂದಿಲ್ವಲ್ಲ, ಇದ್ಯಾಕೆ, ತತ್ಸಮ ತದ್ಭವ ಇದೆಲ್ಲ ಮಿಸ್. ಈ ತರ ಅಲ್ಲ, ಎಲ್ಲಾ ತರನು ನೋಡಿ, ಎಲ್ಲಾ ತರದಲ್ಲೂ ಜ್ಞಾನ ಇರಬೇಕು, ತುಂಬಾನೇ ನಾಲೆಡ್ಜ್ ಇರಬೇಕು. ಅರ್ಥ ಆಗ್ತಾ ಇದೆಯಾ? ನೋಟ್ಸ್ ಅಲ್ಲಿ ಇರ್ತಕ್ಕಂಥ ಥೀಮ್ ಅದೇ ಬರುತ್ತೆ. 50ಕ್ಕೆ 50 ಕ್ವಶನ್ ನಮ್ಮ ಮೆಟೀರಿಯಲ್ ಇರೋದೇ ಬರ್ತೈತೆ ಕನ್ನಡ, ಪಕ್ಕ ಹೇಳ್ತೀನಿ. ಆದ್ರೆ ಅದು ಬರೋದು ಥೀಮು. ಆ ಲೈನು ಅಂತ ಹೇಳ್ಬೇಡ್ರಿ. ನೀವು ಹೇಳಿದ ಲೈನ್ ಬಂದಿಲ್ಲ ಅಲ್ಲ. ಥೀಮ್ ಸವರ್ಣ ದೀರ್ಘ ಸಂಧಿ ಬಂದಿರುತ್ತೆ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಏನು ಯಾವ್ಯಾವ ದೀರ್ಘಗಳು ಬಂದ್ರೆ ಏನೇನಾಗುತ್ತೆ ಅಂತ ಗೊತ್ತಿರಬೇಕು. ಅರ್ಥ ಆಗ್ತಿದೆ? ಆದೇಶ ಸಂಧಿ ಅಂದ್ರೆ ಏನು, ಆಗಮ ಸಂಧಿ ಅಂದ್ರೆ ಏನು, ಲೋಪ ಸಂಧಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಅದನ್ನ ಹೋಗಿ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಅದನ್ನ ಎಕ್ಸಾಮಿನೇಷನ್ ಕೂತ್ಕೊಂಡು ಯು ಹ್ಯಾವ್ ಟು ಇಂಪ್ಲಿಮೆಂಟ್. ಇದೇ ತರ ಹೋಗುತ್ತೆ ಕಂಪ್ಲಿಮೆಂಟ್. ಈಗ ಉಪಮಾ ಅಂತದ್ದು, ಉಪಮಾಲಂಕಾರ ಅಂದ್ರೆ ಅಂತೆ ಅಂತ ಬಂತು ಅಂದ್ರೆ ಉಪಮಾಲಂಕಾರ ಅಂತ ಗೊತ್ತಿರ್ಬೇಕು. ನಿಮ್ಗೆ ಗೊತ್ತಿರ್ಬೇಕು. ಈ ಕೋಡ್ ಗೊತ್ತಿತ್ತು ಅಂದ್ರೆ ಟಕ್ ಅಂತ ಹೇಳದ್ ಬಂದ್ಬಿಡ್ಬೋದು. ಈ ತರ ಟೆಕ್ನಿಕ್ಸ್ ಗೊತ್ತಿರ್ಬೇಕು. ಪ್ರತಿಯೊಂದು ಕನ್ನಡದಲ್ಲಿ ಫುಲ್ ಟೆಕ್ನಿಕ್ಸ್, ಪ್ಯೂರ್ ಮ್ಯಾಥ್ಸ್ ಇದ್ದಂಗೆ. ಗೊತ್ತಾಯ್ತಾ? ನಿಮ್ಮ ತದಿದಾಂತಗಳು, ಕರ್ಮದ ತದಿದಾಂತಗಳು ಬರ್ತವೆ. ತದಿದಾಂತಗಳು ಗರ ಕಾರ ಈಗ ಅಡಿಗ ಬಂತ, ಈ ತರದೊಂದು ಕೋಡ್ ಇದೆ. ಈ ತರದವನ್ನೆಲ್ಲ ಮಾಡ್ಕೋಬೇಕು. ನೀವು ಮಾಡ್ಕೊಂಡ್ರೆ ಅವೇ ಬಂದಿರ್ತವೆ. ಕನ್ನಡ ಏನೂ ಬದಲಾಗಲ್ಲ, ಅವೇ ಬಂದಿರ್ತವೆ. ಥೀಮ್ನ ಅರ್ಥ ಮಾಡ್ಕೋಬೇಕು. ಥೀಮ್ನ ಕೈಯಲ್ಲಿ ಇಟ್ಕೊಂಡ್ರೆ 100 ಹೊಡೆದಾಕ್ಬೋದು. ನಿಮ್ಮ ಕೋಆಪರೇಟಿವ್ ಮತ್ತೆ ಹೇಳ್ತಾ ಇದ್ದೀನಿ, ಕೋಆಪರೇಟಿವ್ ಮಾರ್ಕೆಟ್ ಅಲ್ಲಿ ಇರೋ ಬುಕ್ ಬಿಟ್ರೆ ಯಾವ ಬುಕ್ಕು ಅವೈಲಬಲ್ ಇಲ್ಲ. ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಬುಕ್ಸ್ ತಂದು, ನಾನೇ ಹೇಳ್ತಾ ಇದ್ದೀನಲ್ಲ, ಮಾಡ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ಯಾವ್ಯಾವ ಅವೈಲಬಲ್ ಇದಾವೆ ತರಬೇಕು. ತಂದಾದ ನಂತರದಲ್ಲಿ ಅದನ್ನ ಯಾವ ಕ್ವಶನ್ ಬರುತ್ತೆ ಯಾವ್ದು ಬರಲ್ಲ ಅಂತೇಳಿ ಒಂದೊಂದು ಶೀಟು ಓದಿ ಮಾರ್ಕ್ ಮಾಡಬೇಕು. ಒಂದೊಂದು ಶೀಟು, ಸಿಂಗಲ್ ಶೀಟ್ ಓದಿ ಓ ಈ ಲೈನ್ ಬರುತ್ತೆ ಅಂತ ಮಾರ್ಕ್ ಮಾಡಿ ನೀಟಾಗಿ ಈ ತರ ಯೆಲ್ಲೋ ಕಲರ್ ಪೇಂಟ್ ಮಾಡಿ ಇಟ್ಕೋಬೇಕು. ಇಷ್ಟೇ ಬರೋದು ಅಂತ ಮಾರ್ಕ್ ಮಾಡಿ ಇಟ್ಕೋಬೇಕು. ಮಾಡಲ್ ಕ್ವಶನ್ ಪೇಪರ್ಸ್ ಇರ್ತವೆ, ಒಳಗಡೆ ಕ್ವಶನ್ ಪೇಪರ್ಸ್ ಇರ್ತವೆ, ಸಾಲ್ವ್ ಮಾಡಿರೋವು. ಅದನ್ನೆಲ್ಲ ಸಾಲ್ವ್ ಮಾಡಬೇಕು, ಕ್ರಾಸ್ ಚೆಕ್ ಮಾಡಬೇಕು. ಕ್ರಾಸ್ ಚೆಕ್ ಮಾಡಬೇಕು. ಒಂದ್ಸಾರಿ 2-2.5 ಸಾವಿರ ಕ್ವಶನ್ಸ್ ರೆಡಿ ಮಾಡ್ಕೋಬೇಕು. ಬಿಕಾಸ್ ದಿಸ್ ಅನ್ನೋನ್ ಸಬ್ಜೆಕ್ಟ್ ಇದು. ಅರ್ಥ ಆಗ್ತಿದೆಯಾ? ಅನ್ನೋನ್ ಸಬ್ಜೆಕ್ಟ್, ಯಾರಿಗೂ ಗೊತ್ತಿಲ್ಲ. ಇದು ಸಬ್ಜೆಕ್ಟ್ ಯಾರು ಓದಿರೋ ಸಬ್ಜೆಕ್ಟ್ ಅಲ್ಲ, ಅನ್ನೋನ್ ಸಬ್ಜೆಕ್ಟ್. ಅದನ್ನೆಲ್ಲಾನು ಕ್ರಾಸ್ ಚೆಕ್ ಮಾಡಬೇಕು. 2-2.5 ಸಾವಿರ ಕ್ರಾಸ್ ಚೆಕಿಂಗ್ ಮಾಡ್ಕೊಂಡ್ರೆ ನಿಮ್ಗೊಂದು ಫೈನಲ್ 2-2.5 ಸಾವಿರ ಕ್ರಾಸ್ ಚೆಕಿಂಗ್ ಮಾಡ್ಬೇಕು. ಪ್ರತಿಯೊಂದು ಕ್ವಶನ್ ಸರಿಯಾದ ಆನ್ಸರ್ ಕೀ ಬಿಟ್ಟಿದಾರ? ಖಂಡಿತವಾಗ್ಲೂ ಸರಿಯಾದ ಆನ್ಸರ್ ಕೀ ಬಿಟ್ಟಿರಲ್ಲ. ಎಲ್ಲಾ ಬುಕ್ಕಲ್ಲೂ ರಾಂಗ್ ಇದ್ದೇ ಇರ್ತವೆ. ಅನುಮಾನನೇ ಬೇಡ ಇದರಲ್ಲಿ. ಅದನ್ನ ನೀವು ಕ್ರಾಸ್ ಚೆಕಿಂಗ್ ಮಾಡ್ಕೋಬೇಕು. ಆ ಕ್ರಾಸ್ ಚೆಕಿಂಗ್ ಮಾಡ್ಕೊಂಡಾಗ ನಿಮ್ಗೆ ಒಂದು ಫೈನಲ್ ಆಗಿ ರೆಡಿ ಆಗುತ್ತೆ, ಫೈನಲ್ ಮೆಟೀರಿಯಲ್ ರೆಡಿ ಆಗುತ್ತೆ. ಅದು ನಿಮ್ಮ ಕೋಆಪರೇಟಿವ್ ಆಗುತ್ತೆ. ಅರ್ಥ ಆಯ್ತು? ಈ ತರ ಮಾಡ್ಕೊಳ್ಳೋ ವಿಧಾನನೂ ಹೇಳಿದ್ದೀನಿ. ಇನ್ನೇನು ಹೇಳಿ ನಾನು? ವಿಶ್ವಕ್ಕೆ ಸಂಬಂಧಪಟ್ಟಂಗೆ ರಾಬರ್ಟ್ ಓವನ್ ಇಂದ ಹಿಡಿದು ಭಾರತದ್ದು, ಕರ್ನಾಟಕದ ಮಾಡ್ಕೋಬೇಕು, 1959 ಆಕ್ಟ್ ಮಾಡ್ಕೋಬೇಕು, ಇನ್ನು ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಮಾಡ್ಕೋಬೇಕು. ಇಷ್ಟು ಮೆಟೀರಿಯಲ್ ಎಷ್ಟೆಷ್ಟಿದಾವೆ ಎಲ್ಲ ತಂದು ಹುಷಾರಾಗಿ ಅದರಲ್ಲಿ ಇರ್ತಕ್ಕಂಥ ಕರೆಕ್ಟ್ ಮೆಟೀರಿಯಲ್ನ ಮಾರ್ಕ್ ಮಾಡಿ ಓದಿದ್ರೆ ಸಾಕಾಗುತ್ತೆ. ಇದು ಪ್ರೊಸೀಜರ್. PDF ಮೆಟೀರಿಯಲ್ ನಾನು ಮಾಡಿರೋದು ಅಷ್ಟೇನೆ. ಎಲ್ಲ ಮೆಟೀರಿಯಲ್ ತಂದು ಅದ್ರಲ್ಲಿ ಬರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ನು ಮಾರ್ಕ್ ಮಾಡಿದ್ದೀನಿ. ಎಲ್ಲ ಪಾಯಿಂಟ್ಸ್ನು ಎಕ್ಸಾಮ್ಗೆ ಬರ್ತಕ್ಕಂಥ ಪಾಯಿಂಟ್ಸ್ ನಮ್ಮ ಅನುಭವದ ಆಧಾರದ ಮೇಲೆ ಮಾರ್ಕ್ ಮಾಡಿದೀವಿ. ಮಾರ್ಕ್ ಮಾಡಿ ಎಲ್ಲ ಕ್ವಶನ್ ಆನ್ಸರ್ಸ್, ಎಲ್ಲದರಲ್ಲೂ ಇರೋ ಕ್ವಶನ್ ಆನ್ಸರ್ಸ್ ಎಲ್ಲ ತೆಗೆದು ಒಂದು 2-2.5 ಸಾವಿರ ಕ್ವಶನ್ ಆನ್ಸರ್ಸ್ ಆಗಿದ್ದಾವೆ.
ಅದನ್ನ ಎಲ್ಲಾನು ಹಿಂದೆಗಡೆ ಆನ್ಸರ್ ಎಲ್ಲ ಟಿಕ್ ಮಾಡಿ ಆನ್ಸರ್ ಈ ಥಿಯರಿ ಓದಿದೀವಲ್ಲ ಆ ಥಿಯರಿನಲ್ಲಿ ಗೊತ್ತಾಗೋಗುತ್ತೆ. ಏನಾದ್ರು ರಾಂಗ್ ಇತ್ತು ಅಂದ್ರೆ ಗೊತ್ತಾಗ್ಬಿಡುತ್ತೆ. ಎಲ್ಲಾನು ಕ್ರಾಸ್ ಚೆಕ್ ಮಾಡಿ ಮಾರ್ಕ್ ಮಾಡಿರ್ತಕ್ಕಂಥವು. ಅದರಲ್ಲೂ 2000 ಸುಮಾರು 4-5 ಕ್ವಶನ್ಸ್ ಎರರ್ ಬಂದಿದ್ದಾವೆ. ಓಪನ್ ಆಗಿ ಹೇಳ್ತಾ 4-5 ಕ್ವಶನ್ಸ್ ಎರರ್ ಬಂದಿದ್ದಾವೆ. 6 ಕ್ವಶನ್ಸ್ ಎರರ್ ಬಂದಿದ್ದಾವೆ. ಸಾರಿ 6 ಕ್ವಶನ್ಸ್ ಎರರ್ ಬಂದಿದ್ದಾವೆ. ಆಗ್ತವೆ 2500 ಕ್ವಶನ್ಸ್ ಅಲ್ಲಿ 6 ಕ್ವಶನ್ಸ್ ಎರರ್ ಅಂದ್ರೆ ಇಟ್ಸ್ ವೆರಿ 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 ಲೆಸ್ ಅಂದ್ರೆ ಲೆಸ್ ಅಷ್ಟು ಕಿಳಿಸಿದೀವಿ. ಅಷ್ಟು ಅಕ್ಯುರಸಿ ಇದೆ. ಯಾರಿಗಾರ ಅವಶ್ಯಕತೆ ಇದೆ ತಗೊಂಡು ಓದಿ. ನೀವೇ ಮಾಡಂಗಿದ್ರೆ ಮಾಡ್ರಿ ಅದನ್ನಾದ್ರೂ ಮಾಡ್ರಿ. ಅರ್ಥ ಆಗ್ತಾ ಇದೆಯಾ? ಅದಾದ ನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಓದ್ರಿ. ಅರ್ಥ ಆಗ್ತಿದೆ? ಕಾನ್ಸ್ಟಿಟ್ಯೂಷನ್ GKನೂ ಇಂಗ್ಲಿಷ್ನ ಕೊನೆಗೆ ಇಟ್ಕೊಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪದೇ ಪದೇ ಹೇಳಿದೀನಿ, ಎಲ್ಲಾ ಕಥೆನೂ ಹೇಳಿದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಷ್ಟು ಜನ ಇದ್ರು ಅಷ್ಟು ಜನ ಆಸ್ಪಿರೆಂಟ್ಸ್ಗೆ ಒಳ್ಳೇದಾಗ್ಲಿ. ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ವಿಡಿಯೋನ ಫುಲ್ ನೋಡಿ, ಮ್ಯಾಕ್ಸಿಮಮ್ ಪೀಪಲ್ ಶೇರ್ ಮಾಡ್ರಿ. ಎಲ್ಲರಿಗೂ ಅನುಕೂಲ ಆಗ್ಲಿ. ನಮಸ್ಕಾರ.